ಅಕ್ಟೋಬರ್ 2 ಗಾಂಧಿ ಜಯಂತಿ. ಇವತ್ತು ಇಡೀ ದೇಶವೇ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಆಚರಿಸ್ತಾ ಇದೆ. ಭಾರತ ಮಾತ್ರ ಯಾಕೆ, ಇಡೀ ವಿಶ್ವವೇ ಅಂತಾರಾಷ್ಟ್ರೀಯ ಅಹಿಂಸಾ ದಿನದ ಹೆಸರಲ್ಲಿ ಬಾಪೂರನ್ನ ಸ್ಮರಿಸ್ತಾ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವ ಚಿಂತನೆಗಳ ಬಗ್ಗೆ ಮಾತಾಡ್ತಾ ಇದೆ. ಇಂತಹ ಮಹಾನ್ ವ್ಯಕ್ತಿ ಬಂದು ಹೋದ ಶಾಲೆಯೊಂದು ನಮ್ಮ ಮಧ್ಯೆಯೇ ಇದೆ. ಇದೇ ಈ ಹೊತ್ತಿನ ವಿಶೇಷ ಗಾಂಧಿ ಸ್ಕೂಲ್. ಇವತ್ತು ಶಿಕ್ಷಣ ಕ್ಷೇತ್ರ ವ್ಯಾಪಾರೀಕರಣ ಆಗಿದೆ. ಮೌಲ್ಯಯುತ ಶಿಕ್ಷಣ ಬಡವರಿಗೆ ಮರೀಚಿಕೆಯಾಗಿದೆ. ಗಾಂಧಿ ತತ್ವಗಳು ಚಿಂತನೆಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿದೆ. ಇಂತಹ ಸಮಯದಲ್ಲಿ ಸಮಾಜಮುಖಿಯಾಗಿ ಶಾಲೆಯೊಂದು ಬಡ ಮಕ್ಕಳಿಗಾಗಿಯೇ ಕಾರ್ಯಪ್ರವೃತ್ತವಾಗಿದೆ. 1934ರಲ್ಲಿ ಜನ್ಮ ತಳೆದ ದೀನಾ ಸೇವಾ ಸಂಘ ಶಾಲೆ ಗಾಂಧಿ ತತ್ವಗಳನ್ನು ಸಾಕಾರಗೊಳಿಸಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಜರಾಮರ ಹೆಸರಂದ್ರೆ ಮೋಹನ್ ದಾಸ್ ಕರಮಚಂದ್ ಗಾಂಧಿ. Greatest headlines of the century. Dateline India, August 15, 1947. In a moment, the story. India's battle for independence from the British Empire had been a pressing problem since the early years of the 20th century. Mohandas K. Gandhi, spiritual leader of millions of Hindus, had waged a passive war for several decades before the negotiations were to take a favorable trend. ಸ್ವಾತಂತ್ರ್ಯ ಪಡೆಯಲು ಗಾಂಧೀಜಿ ಹಿಡಿದ ಅಸ್ತ್ರವೆಂದರೆ ಸತ್ಯಾಗ್ರಹ. ಜೀವನದುದ್ದಕ್ಕೂ ಸರಳತೆ ಅಳವಡಿಸಿಕೊಂಡಿದ್ದ ಮಹಾನ್ ಚೇತನ. ಇದು ಶೇಷಾದ್ರಿಪುರಂನಲ್ಲಿರುವ ದೀನ ಸೇವಾ ಸಂಘ ಶಾಲೆ. ವಿಶೇಷ ಅಂದ್ರೆ ಈ ಶಾಲೆಗೆ ಶಂಕುಸ್ಥಾಪನೆ ನೆರವೇರಿಸಿದವರು ಪೂಜ್ಯ ಮಹಾತ್ಮ ಗಾಂಧೀಜಿಯವರು. ಈಗ ಇದು ಎಲ್ಲರಿಗೂ ಗಾಂಧಿ ಸ್ಕೂಲ್ ಅಂತಾನೆ ಚಿರಪರಿಚಿತ. ಈ ಹಿಂದೆ ಈ ಶಾಲೆಯಲ್ಲಿ ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ಪಾಠವನ್ನ ಬೋಧಿಸಲಾಗ್ತಾ ಇತ್ತು. ಈಗ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ತೆಲುಗು ಮಾಧ್ಯಮವನ್ನು ಕೈಬಿಡಲಾಗಿದೆ. ಸುಮಾರು 400 ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಶಾಲೆಗೆ ಸುತ್ತಮುತ್ತ ಇರೋ ಸ್ಲಮ್ ಏರಿಯಾದ ಮಕ್ಕಳು ಬರ್ತಾರೆ. ಆಗ ದೇಶಾದ್ಯಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು. ಹಾಗೆ ಹೋರಾಟಗಾರರನ್ನ ಬಂಧಿಸೋದು ಸಹ ಬ್ರಿಟಿಷ್ ಸರ್ಕಾರಕ್ಕೆ ಮಾಮೂಲಾಗ್ಬಿಟ್ಟಿತ್ತು. ಹೀಗೆ ಬಂಧಿತರಾದವರಲ್ಲಿ ಟಿ ರಾಮಚಂದ್ರ ಮೊದಲಿಯಾರ್ ಕೂಡ ಒಬ್ಬರು. ಬೆಂಗಳೂರಿನ ಕಾರಾಗೃಹದಲ್ಲಿ ಗಾಂಧೀಜಿಯವರ ಜೊತೆ ಟಿ ರಾಮಚಂದ್ರರನ್ನು ಸಹ ಬಂಧಿಸಲಾಗಿತ್ತು. ಕಾರಾಗೃಹವಾಸದಿಂದ ಬಿಡುಗಡೆಯಾದ ನಂತರ ಸ್ನಾನಕ್ಕಾಗಿ ಬಾವಿ ಹತ್ತಿರ ಬಂದ ರಾಮಚಂದ್ರರವರ ಕಣ್ಣಿಗೆ ಬಿದ್ದದ್ದು ಒಂದಷ್ಟು ಪುಟ್ಟ ಮಕ್ಕಳು. ಓದು ಬರಹದ ಗಂಧ ಗಾಳಿ ತಿಳಿಯದ ಸ್ಲಂ ಮಕ್ಕಳು.
ದಿನಗೂಲಿ ಮಾಡ್ತಾ ತುತ್ತಿನ ಚೀಲ ತುಂಬಿಸಿಕೊಳ್ತಾ ಇದ್ದ ಬಡ ಕುಟುಂಬದ ಮಕ್ಕಳು ಅವರು. 1934 7/1/34 ಗಾಂಧೀಜಿ ಇಲ್ಲಿ ಬಂದಿದ್ದರು. ಅವರು ಸಾಧಾರಣ ಬೆಂಗಳೂರಿಗೆ ಬಂದಾಗಲ್ಲ, ಕರ್ನಾಟಕ ಬಂದಾಗಲ್ಲ, ಆವಾಗ ಕರ್ನಾಟಕ ಅಂತಿಲ್ಲ, ಬೆಂಗಳೂರು ಮೈಸೂರು ಸ್ಟೇಟ್ ಅಂತಿತ್ತು. ಬೆಂಗಳೂರಿಗೆ ಬಂದಾಗಲ್ಲ ನಮ್ಮ ಹಿರಿಯರು ಅವರೇ ಗೈಡ್ಲೈನ್ಸ್ ಹಾಕ್ಕೊಡೋದು, ಅವರು ಟೂರ್ ಪ್ರೋಗ್ರಾಮೆಲ್ಲ ಹಾಕ್ಕೊಡ್ತಾಯಿದ್ರು. ಈ ಸ್ಟೇಡ್ ಇಯರ್ ಇಲ್ಲೇ ಇದ್ದಿದ್ದಾರೆ ಗಾಂಧೀಜಿ ಆ ಕಾಲದಲ್ಲಿ, ಬಿಫೋರ್ ಇಂಡಿಪೆಂಡೆನ್ಸ್ ಐ ಆಮ್ ಟೆಲಿಂಗ್. ಅವ್ರು ಬಂದು ಹಾಸ್ಟೆಲು, ಆಸ್ಪತ್ರೆ, ಶಾಲೆ ಈ ಮೂರಕ್ಕೂ ಸೇರಿ ಒಂದೇ ದಿನದಲ್ಲಿ ಫೌಂಡೇಶನ್ ಹಾಕ್ಕೊಟ್ಟು ನೀವು ನಡೆಸಿ ಅಂತ ಹೇಳಿದ್ರು. ಅವರಿಲ್ಲಿ ಬಂದು ಮೊದಲು ಈ ಮಕ್ಕಳ ಜೊತೆಲಿ ಅವರು ಮಿಲ್ನಲ್ಲಿ ಕೆಲಸ ಮಾಡ್ತಾರೆ. ರಾಜ ಮಿಲ್ ಅಂತ, ಮಹಾರಾಜ ಮಿಲ್ ಅಂತ ಒಂದಿತ್ತು, ಅಲ್ಲಿ ಮಿಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಆವಾಗ ಮಾಡುವಾಗ ಅಲ್ಲಿರೋ ಜನಗಳೆಲ್ಲ ನೋಡಿ ಇವ್ರಿಗೇನಾದರೂ ಒಂದು ಮಾಡಬೇಕು ಅಂತ ಬಂದು ಈ ಗುಡಿಸಲುಗಳೆಲ್ಲ ಬಂದು ನೋಡಿ ಆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ಪ್ರಾರಂಭ ಮಾಡಿದ್ದವರು. ಆಮೇಲೆ ಅವ್ರ ಜೊತೆಗೆ ಮಿಸ್ಟರ್ ಸದಾನ್ ಅಂತ ಒಬ್ಬರು ಬಂದಿದ್ದರು, ಮಿಸ್ಟರ್ ಸರ್ವಮಿತ್ರ ಅಂತ ಒಬ್ಬರು. ಅವರೆಲ್ಲ ಒಂದು 6 ತಿಂಗಳು 8 ತಿಂಗಳು ಇದರಲ್ಲೇ ಬಂದು ಸೇರಿಕೊಂಡ್ರು. ಎಲ್ಲರೂ ಸೇರಿ ಇದನ್ನು ಮಾಡ್ತಾಯಿದ್ರು. ಸ್ಲಂ ಮಕ್ಕಳಿಗೆ ಜ್ಞಾನಧಾರೆ ಸಿಗಬೇಕು, ಅವರಿಗೆ ಅಕ್ಷರ ಜ್ಞಾನ ಸಿಗುವಂತಾಗಬೇಕು ಅಂತ ಟಿ ರಾಮಚಂದ್ರ ಮೊದಲಿಯಾರ್ ಈ ಶಾಲೆಯನ್ನು ಹುಟ್ಟುಹಾಕಿದರು. ಅವರು ಮಿಸ್ಟರ್ ರಾಮಚಂದ್ರ ಬಂದು ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾಗ ಅವರಿಗೆ ಮೇಜರ್ ಅಂತ ಒಂದು ಕೆಲಸ ಬಂತು. ಏನಂದರೆ ಈ ವಾರ್ನಲ್ಲಿ ಯಾರು ಏಟು ಬಿದ್ದು ಗಾಯ ಆಗಿದ್ದಾರೋ ಅವ್ರಿಗೆಲ್ಲ ಸರ್ವಿಸ್ ಮಾಡಬೇಕು ಅಂತ ಇವ್ರನ್ನ ಡೆಲ್ಲಿಗೆಲ್ಲ ಹೋದರು. ಇವರು ಅಲ್ಲೋಗಿ ಸರ್ವಿಸ್ ಮಾಡೋಕ್ಕೆ ಹೋದರು. ಅದರಿಂದ ಡೆಲ್ಲಿನಲ್ಲಿ ವಾರ್ ಫೀಲ್ಡ್ನಲ್ಲಿ ಕೆಲಸ ಮಾಡಿದ್ದಕ್ಕೆ ಅವ್ರು ಮೇಜರ್ ಅಂತ ಹೆಸರು ಕೊಟ್ಟರು ಅವರಿಗೆ, ಮೇಜರ್ ಟಿ ರಾಮಚಂದ್ರ ಅಂತ. ಆಮೇಲೆ ಅವರೇನು ಮಾಡಿದ್ರು, ಅದೆಲ್ಲ ಆದಮೇಲೆ ಸೋಷಿಯಲ್ ವೆಲ್ಫೇರ್ ಅಡ್ವೈಸರಿ ಬೋರ್ಡ್ನಲ್ಲಿ ಸೆಕ್ರೆಟರಿ ಆಗಿದ್ದರು ಡೆಲ್ಲಿನಲ್ಲಿ. ಅಲ್ಲಿಂದ ಆಮೇಲೆ ಅವ್ರೇನು ಮಾಡಿದ್ರು, ಬೈಬಲ್ ಆ್ಯಂಡ್ ಗೀತಾ ಕಂಪೇರ್ ಮಾಡಿ ಒಂದು ಬುಕ್ಕು ಬರೆದ್ರು ಹೊಸದಾಗಿ. ಅದನ್ನು ಪೋಪ್ ಪಾಲ್ II ತಗೊಂಡೋಗಿ ಅವರಿಗೆ ರೋಮ್ನಲ್ಲಿ ಕೊಟ್ಟು ಆಶೀರ್ವಾದ ಎಲ್ಲ ಪಡೆದು ಕೆನಡಾದಲ್ಲಿ ಸ್ವಲ್ಪ ದಿನ ಕೆಲಸ ಅಲ್ಲೇ ಮಾಡ್ತಾಯಿದ್ರು. ಬಟ್ ಇಲ್ಲಿ ಸದಾನಂದ ಅನ್ನೋರು, ಸರ್ವಮಿತ್ರ ಅನ್ನೋರು ಅವರೆಲ್ಲ ತಗೊಂಡಿದ್ದರು. ಅವ್ರಿಗೆ ನೆಕ್ಸ್ಟು ಒಂದು ಗ್ರೂಪ್ ಬಂತು, ಒಂದು 5-6 ಜನ ಅವ್ರು ಬಂದರು. ನಾವೆಲ್ಲ 3rd ಜನರೇಷನ್, ನಾವು 3rd ಈಗ. ಅವರಾದಮೇಲೆ ನಾವು ತಗೊಂಡಿದ್ವಿ. ಅವ್ರು ಇರುವಾಗಲೇ ಕೆಲಸದಲ್ಲಿ ಇದ್ದರೂ ನಾವು ಜವಾಬ್ದಾರಿ ತಗೊಂಡಿದ್ದು ಆಫ್ಟರ್ ದಟ್ ಒನ್. ಗಾಂಧೀಜಿಯವರ ಅನುಯಾಯಿಯಾಗಿದ್ದ ಟಿ ರಾಮಚಂದ್ರರವರ ಕನಸಿನ ಕೂಸಾದ ಶಾಲೆ, ಹಾಸ್ಟೆಲ್ ಇಂದಿಗೂ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಅಡಿಯಲ್ಲೇ ನಡೀತಿದೆ. ಇನ್ನು ಇವತ್ತುವರೆಗೂ ನಾವು ಗಾಂಧೀಜಿ ಏನು ಪ್ರಿನ್ಸಿಪಲು ಅದೆಲ್ಲ ಫಾಲೋ ಮಾಡಿದ್ರು, ಇವತ್ತುವರೆಗೂ ಅದನ್ನೇ ನಾವು ಮಾಡ್ತಾಯಿದ್ವಿ. ನಾವು ಇಲ್ಲಿ ಒಳಗಡೆ ನಾನ್ ವೆಜ್ ಯಾವುದು ನಾವು ಅಲೋ ಮಾಡಲ್ಲ, ನಮ್ಮ ಹಾಸ್ಟೆಲ್ ಮಕ್ಕಳಿಗೂ ನಾನ್ ವೆಜ್ ಕೊಡಲ್ಲ. ಗಾಂಧಿ ತತ್ವಗಳಂದರೆ ಅವ್ರವ್ರ ಕೆಲಸವನ್ನು ಅವ್ರವರೇ ಮಾಡಬೇಕು. ಜಾಸ್ತಿ ಖರ್ಚು ಮಾಡಿ ಓಹೋ ಅಂತ ಅಡ್ವರ್ಟೈಸ್ಮೆಂಟ್ ಮಾಡೋದೆಲ್ಲ ಬೇಡ. ಸಿಂಪಲ್ ಲೈಫ್ ಇರಬೇಕು. ಈ ಎಂಡ ಕುಡಿಯೋದು, ಸಿಗರೇಟ್ ಅದು ಇದೆಲ್ಲ ದೊಡ್ಡ ಕೆಲಸಕ್ಕೆ ಹೋಗಬಾರ್ದು. ಅದನ್ನು ನಾವು ಹಾಗೆ ಫಾಲೋ ಮಾಡ್ತಾಯಿದ್ವಿ. ಆ ಪ್ರಿನ್ಸಿಪಲ್ನಲ್ಲೇ ನಾವು ಇನ್ನೂ ನಮ್ಮ ಮಕ್ಕಳಿಗೆ ಬೆಳಗ್ಗೆ 5:15 ಗಂಟೆ ಹೇಳ್ತಾರೆ ಹಾಸ್ಟೆಲ್ ಮಕ್ಕಳು. ಅವರು ಸ್ವಲ್ಪ ಪ್ರೇಯರು ಅದು ಯೋಗ ಎಲ್ಲ ಮಾಡಿ 7 ಗಂಟೆಗೆ ಸ್ನಾನ ಮಾಡ್ತಾರೆ. 6:15 7:07 ಮಾಡ್ತಾರೆ. ತಣ್ಣೀರಿನಲ್ಲೇ ಮಾಡಬೇಕು ಸ್ನಾನ, ಅದು ಕಂಪಲ್ಸರಿ ನಾವು ಇಟ್ಟಿದ್ವಿ. ಅಂದು ಒಂದೆರಡಿದ್ದ ಶಾಲಾ ಕೊಠಡಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಈಗ ಈ ಶಾಲೆಯನ್ನ ಯುವ ಬೆಂಗಳೂರು ಸಂಸ್ಥೆ ದತ್ತು ತೆಗೆದುಕೊಂಡಿದೆ. ಇಲ್ಲಿರೋ ಜನರಲ್ ಸೆಕ್ರೆಟರಿ ಶ್ರೀಮಂತ್ ರಾಜನ್ ಸರ್ ಇರ್ಬೋದು, ಮತ್ತು ನಮ್ಮ ಸುಬ್ರಹ್ಮಣ್ಯ ಸರ್ ಇರ್ಬೋದು, ಅವ್ರು ಬಂದು ನನಗೆ ಪ್ರಪೋಸ್ ಮಾಡಿದ್ರು, ಕಿರಣ್ ನಿಮ್ಮ ಕೈಲಾಗಿ ಸಹಾಯ ನಮ್ಮ ಸ್ಕೂಲಿಗೆ ಮಾಡಿ, ನಮ್ಮ ಸ್ಕೂಲಿಗೆ ನಿಜವಾಗ್ಲೂ ನಿಮ್ಮಂಥವ್ರ ಸಹಾಯ ಬೇಕು ಅಂತ ಕೇಳಿದ್ರು. ನಂತರ ನಮಗೆ ಗೊತ್ತಿರೋರ ಹತ್ರ ಎಲ್ಲ ಹಣ ಸಹಾಯ ತೊಗೊಂಡು ಸುಮಾರು ಒಂದು 15ರಿಂದ 18 ಲಕ್ಷ ದುಡ್ಡನ್ನು ಕಲೆಕ್ಟ್ ಮಾಡಿ ನನಗೆ ಗೊತ್ತಿರೋರ ಹತ್ರ ಈ ಸ್ಕೂಲನ್ನು ಕಂಪ್ಲೀಟ್ ರಿನೋವೇಟ್ ಮಾಡಿದ್ವಿ 2008ರಲ್ಲಿ. 2008ರಲ್ಲಿ ನಾವು ಈ ಸ್ಕೂಲನ್ನು ತೊಗೊಂಡಾಗ ಒಂದು 150 ಜನ ಮಕ್ಕಳಿದ್ರು. ಇವತ್ತು 400 ಜನ ಮಕ್ಕಳಿದ್ದಾರೆ. 3 ವರ್ಷದಿಂದ 400 ಜನ ಮಕ್ಳಿಗೂ ಉಚಿತವಾಗಿ ಅವ್ರಿಗೆ ಬೇಕಾಗಿರೋ ಸಮವಸ್ತ್ರ ಆಗಿರ್ಬೋದು, ಮತ್ತು ಬ್ಯಾಗ್ಸ್ ಆಗಿರ್ಬೋದು, ಬುಕ್ಸು, ಪೆನ್ಸಿಲ್ಲು, ಯೂನಿಫಾರ್ಮ್ಸು ಪ್ರತಿಯೊಂದೂ ₹1 ಅವರಿಂದ ತೊಗೊಳ್ಳೋದೇನೆ ಎಲ್ಲ ಮಕ್ಕಳಿಗೂ ಓದೋಕ್ಕೆ ಏನು ಸಹಾಯ ಬೇಕೋ ನಾವು ಇಡೀ ಯುವ ಬೆಂಗಳೂರು ತಂಡ ಮಾಡ್ತಾ ಇದ್ದೀವಿ.
ನೋಡಿದ್ರಲ್ಲ, ಬಡ ಮಕ್ಕಳ ಗಾಂಧಿ ಸ್ಕೂಲನ್ನ ಮಕ್ಕಳು ಅಕ್ಷರ ಕಲೀಲಿ ಅಂತ ಹಾರಸಲು ಮಹಾತ್ಮ ಗಾಂಧಿ ಬಂದಿದ್ದ ಪುಣ್ಯ ನೆಲವನ್ನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.